ನಮಸ್ಕಾರ ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಭಾರತವನ್ನ ಸಿಕ್ಕಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತಲೇ ಹೇಳ್ಬೋದು. ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೋನಿಯಾ ಗಾಂಧಿ ಅವರು ನಿನ್ನೆ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ಆರ್ಟಿಕಲ್ ನ ಬರೆದಿದ್ದಾರೆ. ಈ ಆರ್ಟಿಕಲ್ ನಲ್ಲಿರುವಂತಹ ವಿಷಯವನ್ನು ನೋಡಿದಾಗ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವರ ಇಂಟೆನ್ಷನ್ ಏನು ಅನ್ನೋದು. ಭಾರತವನ್ನ ಈ ಯುದ್ಧದಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಮಾಡುವಂತ ಪ್ರಯತ್ನ, ಇದರ ಲಾಭವನ್ನ ನಮ್ಮ ಪಕ್ಷ ಪಡ್ಕೋಬೇಕು, ಈ ರೀತಿಯಾದಂತ ಯೋಚನೆಯನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಆ ಲೇಖನದಲ್ಲಿ ಏನಿದೆ, ಸೋನಿಯಾ ಗಾಂಧಿ ಅವರ ನಿಲುವೇನು ಮತ್ತು ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ಮೋದಿಯನ್ನ ಕೆಣಕಿದ್ದಾರೆ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಧ್ಯಪ್ರಾಚ್ಯ ಅನ್ನೋದು ಈಗ ಯುದ್ಧಗ್ರಸ್ತವಾಗಿದೆ. ನಿಮ್ಗೆ ಗೊತ್ತಿದೆ, ಇರಾನ್ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ಧ್ವಂಸ ಮಾಡುವಂತ ಪ್ರಯತ್ನ ಕೈ ಹಾಕಿದೆ. ಅದೇ ರೀತಿಯಲ್ಲಿ ಇಸ್ರೇಲ್ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಹಾಗೇನೆ ಇವರ ಸಪೋರ್ಟಿಗಾಗಿ ಈಗ ಹೆಜ್ಬುಲ್ಲಾಗಳು ಕೂಡ ಈ ಯುದ್ಧಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಹೆಜ್ಬುಲ್ಲಾ ಉಗ್ರಗಾಮಿಗಳು ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಕೂಡ ಇರಾನ್ನ ಮೇಲಿನ ತನ್ನ ದಾಳಿಯನ್ನ ಈಗ ತೀವ್ರಗೊಳಿಸಿದೆ. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತ ತಟಸ್ಥ ನಿಲುವನ್ನು ಹೊಂದಿದೆ. ಖಮೇನಿ ಹತ್ಯೆಯಾದ ಸಂದರ್ಭದಲ್ಲಿ ಕೂಡ ಅಷ್ಟೇ ಭಾರತ ಅದಕ್ಕೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹೋಗಿಲ್ಲ. ಇದು ಅತ್ಯಂತ ಕಳವಳಕಾರಿ ವಿಷಯ ಅಂತಲೇ ಹೇಳಿದೆ. ಹಾಗೇನೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಸಂಯಮವನ್ನ ಕಾಪಾಡ್ಕೊಂಡು ಹೋಗಿ, ಯುದ್ಧದಿಂದ ಯಾವುದೇ ರೀತಿಯಂತ ಸಮಸ್ಯೆ ಬಗೆಹರಿಯೋದಿಲ್ಲ, ನೀವು ಒಂದು ಕಡೆ ಕೂತ್ಕೊಂಡು ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ಈ ರೀತಿಯಾದಂತಹ ಅಡ್ವೈಸ್ ಅನ್ನ ಕೂಡ ಮಾಡಿದೆ. ಇದರ ನಡುವೆ ಇರಾನ್ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. UAE ಇರಬಹುದು, ಸೌದಿ ಇರಬಹುದು, ಕುವೈಟ್, ಒಮಾನ್, ಹಾಗೇನೆ ಕತಾರ್, ಹೀಗೆ ಎಲ್ಲಾ ದೇಶಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಗಳಿಂದಾಗಿ ಈ ಎಲ್ಲಾ ದೇಶಗಳು ಒಗ್ಗೂಡಿ ಈಗ ಇರಾನ್ ಮೇಲೆ ಮುಗಿ ಬೀಳುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ಹಲವಾರು ಸೆಲೆಬ್ರಿಟಿಗಳು ದುಬೈ ಅತ್ಯಂತ ಸೇಫ್ ಆಗಿರುವಂತ ಜಾಗ, ಆದ್ರಿಂದ ನಾವು ಅಲ್ಲಿ ಹೋಗಿರ್ತೇವೆ ಅಂತ ಹೇಳಿ ಅಲ್ಲಿ ಆಸ್ತಿಯನ್ನು ಖರೀದಿಸಿ ಅಲ್ಲಿ ತಮ್ಮ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಆದ್ರೆ ಈಗ ಅವರೆಲ್ಲರೂ ಕೂಡ ಭಾರತಕ್ಕೆ ಓಡೋಡಿ ಬರ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೆ ಅವರಿಗೆ ಭಾರತವೇ ಅತ್ಯಂತ ಸೇಫ್ ಆಗಿರುವಂತಹ ದೇಶ ಅನ್ಸ್ಲಿಕ್ಕೆ ಶುರುವಾಗಿದೆ. ಅದು ಈ ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ಬಹುದು. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ನಿಮ್ಗೆ ಗೊತ್ತಿದೆ, ಈ ಯುದ್ಧ ಪ್ರಾರಂಭ ಆದ್ಮೇಲೆ ಕಾಂಗ್ರೆಸ್ ಬಹಳಷ್ಟು ಬಾರಿ ಮೋದಿಯನ್ನ ಪ್ರಶ್ನೆ ಮಾಡ್ತಾ ಇತ್ತು, ನೀವ್ ಯಾಕೆ ಇರಾನ್ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನ ನೀವ್ ಯಾಕೆ ಖಂಡಿಸ್ಲಿಲ್ಲ, ನೀವ್ ಯಾಕೆ ಸಂತಾಪವನ್ನ ವ್ಯಕ್ತಪಡಿಸಲಿಲ್ಲ, ಈ ರೀತಿಯಾದಂತ ಪ್ರಶ್ನೆಯನ್ನ ಎತ್ತುತ್ತಾ ಇದ್ರು. ಆ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಭಾರತ ಇರಾನ್ ಪರವಾಗಿದೆ ಈ ರೀತಿಯಂತ ಭಾವನೆ ಬಂದ್ರೆ ಬೇರೆ ದೇಶಗಳು ಭಾರತದ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತದೆ. ಇದನ್ನ ಮನಗಂಡಂತಹ ಸೋನಿಯಾ ಗಾಂಧಿ ಅಂಡ್ ಟೀಮ್ ಭಾರತದ ಪ್ರಧಾನಿಯನ್ನ ಬಹಳಷ್ಟು ಕೆಣಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗ ಅದರ ಮುಂದುವರಿದ ಭಾಗವಾಗಿ ಸೋನಿಯಾ ಗಾಂಧಿ ಅವರು ನಿನ್ನೆ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ಲೇಖನವನ್ನ ಬರೆದಿದ್ದಾರೆ. ಈ ಲೇಖನದಲ್ಲಿ ಭಾರತದ ನಿಲುವನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ನರೇಂದ್ರ ಮೋದಿ ಅವರಿಗೆ ಅವರು ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಈ ಲೇಖನದಲ್ಲಿ ಮೊದಲಿಗೆ ಏನಿದೆ ಮತ್ತು ಇವರು ಈ ರೀತಿಯಾಗಿ ಪ್ರಶ್ನೆ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾನು 1 by 1 ಆಗಿ ವಿವರಿಸಿಕೊಂಡು ಹೋಗ್ತೇನೆ. ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಬಹಳಷ್ಟು ದಿನಗಳಿಂದ ಸೋನಿಯಾ ಗಾಂಧಿ ಅವರು ಸ್ವಲ್ಪ ರಾಜಕೀಯದಿಂದ ದೂರ ಇದ್ರು ಅನಿಸ್ತದೆ. ಆದ್ರೆ ಈ ಲೇಖನ ಬರೆಯುವ ಮುಖಾಂತರ ಅವರು ಪುನಃ ತಾನು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ಹೊರಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಥಮವಾಗಿ ಅವರು ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡಿರೋದೇನು ಅಂತ ಹೇಳಿದ್ರೆ, ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನೀವು ಯಾಕೆ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ, ಆ ಮುಖಾಂತರ ಇಲ್ಲಿ ನಡೀತಾ ಇರುವಂತಹ ಯುದ್ಧವನ್ನ ನೀವು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ರೀತಿಯಾದಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಯಾಕೆ ಇರಾನ್ ಪರವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ನರೇಂದ್ರ ಮೋದಿ ಅವರು ಯಾಕೆ ತನ್ನ ನಿಲುವನ್ನ ಸ್ಪಷ್ಟಪಡಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಅಂದ್ರೆ ನೀವು ಇರಾನ್ ಪರವಾಗಿದ್ದೀರಾ ಅಥವಾ ಇಸ್ರೇಲ್ ಮತ್ತು ಅಮೆರಿಕದ ಪರವಾಗಿದ್ದೀರಾ, ಈ ರೀತಿಯಾದಂತಹ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಕಳೆದ 2-3 ದಿನಗಳಿಂದ ನರೇಂದ್ರ ಮೋದಿ ಅವರು ಈ ಗಲ್ಫ್ ರಾಷ್ಟ್ರದ ದೊರೆಗಳೊಂದಿಗೆ ಸತತ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿರುವಂತಹ ನಮ್ಮ ಜನತೆಯ ಸುರಕ್ಷತೆ ಬಗ್ಗೆ ಇವರು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಈ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಭಾರತದ 1 ಕೋಟಿಗೂ ಅಧಿಕ ಜನರು ವಾಸಿಸ್ತಾ ಇದ್ದಾರೆ. ಅವರ ರಕ್ಷಣೆ ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ರಿಂದಾಗಿ ಸತತ ಸಂಪರ್ಕದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶಗಳೊಂದಿಗೆ ಇದ್ದಾರೆ. ಆದ್ರೆ ಮೋದಿ ಅವರು ಇವರು ಪರವಾಗಿ ಎಲ್ಲಿಯೂ ಕೂಡ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೋಗಿಲ್ಲ. ಇದನ್ನ ಈಗ ಸೋನಿಯಾ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೇನೆ ಅವರು ಎತ್ತಿರುವಂತ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೊನ್ನೆ ಫೆಬ್ರವರಿ 28ನೇ ತಾರೀಕು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಮಾಡಿದ್ವು. ಈ ದಾಳಿ ನಡೆಯುವ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇರಾನ್ನ ಪ್ರತಿನಿಧಿಗಳು ಅಲ್ಲಿರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ನಿಮ್ಗೆ ಗೊತ್ತಿದ್ದ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಇರಾನ್ ಯಾವುದೇ ಕಾರಣಕ್ಕೆ ಅಣ್ವಸ್ತ್ರವನ್ನ ಹೊಂದಬಾರದು, ಅವರ ಅಣ್ವಸ್ತ್ರ ಕಾರ್ಯಕ್ರಮಗಳೇನಿದೆಯೋ ಅದೆಲ್ಲವನ್ನು ತಕ್ಷಣ ನಿಲ್ಲಿಸಬೇಕು, ಈ ರೀತಿಯಂತ ಕಂಡೀಷನ್ ಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಹೇರ್ತಾ ಇತ್ತು. ಇರಾನ್ ಅದಕ್ಕೆ ಆಲ್ಮೋಸ್ಟ್ ಒಪ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿ
ಖಮೇನಿಯನ್ನ ಇವರು ಹತ್ಯೆಗೈದ್ರು. ಇದನ್ನ ಸೋನಿಯಾ ಗಾಂಧಿ ಅವರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ನೆಗೋಷಿಯೇಷನ್ ನಡೀತಾ ಇರುವ ಸಂದರ್ಭದಲ್ಲಿ ಯಾವುದೇ ದೇಶದ ಸುಪ್ರೀಂ ಲೀಡರ್ ಯಾರಿರ್ತಾನೆ ಆತನನ್ನ ಈ ರೀತಿಯಾಗಿ ಹತ್ಯೆ ಮಾಡಿರೋದು ಸರ್ವತ ತಪ್ಪು. ಇದನ್ನ ಭಾರತ ಖಂಡಿಸಬೇಕು, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ನನ್ಗೆ ಗೊತ್ತಿದ್ದಾಗೆ ಭಾರತ ಇದನ್ನ ಖಂಡಿಸಿದೆ, ಈ ರೀತಿ ನೀವು ಮಾಡಬಾರ್ದಿತ್ತು ಅಂತ ಖಂಡಿಸಿದೆ. ಆದ್ರೆ ಸೋನಿಯಾ ಗಾಂಧಿ ಅವರು ಸ್ಪೆಷಲ್ ಆಗಿ ಇಲ್ಲಿ ಭಾರತ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತಕೊಂಡು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಭಾರತ ಮತ್ತು ಇರಾನ್ ನಡುವೆ ಇರುವಂತಹ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಕೂಡ ಇಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ. ನಮ್ಮ ನಡುವೆ ಬಹಳಷ್ಟು ವರ್ಷಗಳಿಂದ ಉತ್ತಮವಾದಂತಹ ಸಂಬಂಧ ಇತ್ತು, ಆದ್ರೆ ಈಗ ಆ ಸಂಬಂಧ ಹಾಳಾಗ್ತಾ ಇದೆ. ಈ ಸಂಬಂಧ ಹಾಳಾಗ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರು. ಇವರು ಇಲ್ಲಿವರೆಗೂ ಕೂಡ ಇರಾನ್ ಪರವಾಗಿ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿಲ್ಲ, ಅಥವಾ ಅಲ್ಲಿಯ ಸರ್ವೋಚ್ಚ ನಾಯಕನ ಹತ್ಯೆ ಆದಾಗ ಅದನ್ನ ಖಂಡಿಸಿ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದ್ರಿಂದಾಗಿ ನಮ್ಮೆರಡು ದೇಶಗಳ ನಡುವೆ ಇರುವಂತಹ ರಾಜತಾಂತ್ರಿಕ ಸಂಬಂಧ ಹಾಳಾಗ್ತಾ ಇದೆ, ಈ ರೀತಿಯಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಂದ್ರೆ ಭಾರತ ಇಲ್ಲಿ ತಟಸ್ಥ ನಿಲುವನ್ನ ತಳೆದಿರೋದು ಅತ್ಯಂತ ಶೋಚನೀಯ ಅಂತ ಹೇಳ್ಕೊಂಡು ಸೋನಿಯಾ ಗಾಂಧಿ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಹಾಗೆಯೇ ಇನ್ನೊಂದು ಪ್ರಮುಖವಾದಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಚರ್ಚೆ ನಡಿಬೇಕು. ನಾಡ್ದು ಮಾರ್ಚ್ 9ನೇ ತಾರೀಕಿಗೆ ನಮ್ಮ ಬಜೆಟ್ ಅಧಿವೇಶನ ಪುನರಾರಂಭ ಆಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಸ್ತೃತವಾದಂತಹ ಚರ್ಚೆ ನಡೀಲೇಬೇಕು, ಈ ರೀತಿಯಾದಂತಹ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇವರು ಈ ರೀತಿಯಾಗಿ ಪತ್ರ ಬರೆದು ಡಿಬೇಟ್ ಆಗ್ಬೇಕು ಅಂತೇಳಿ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಸೋನಿಯಾ ಗಾಂಧಿ ಅವರು ಏನ್ ಹೇಳಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಮಾರ್ಚ್ 9ಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಈ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಡಿಟೇಲ್ ಆಗಿ ನಾವು ಚರ್ಚೆಯನ್ನು ನಡೆಸಬೇಕು. ಆ ಮುಖಾಂತರ ಇಸ್ರೇಲ್ ಮತ್ತು ಅಮೆರಿಕದ ನಡೆಯನ್ನ ನಾವು ಖಂಡಿಸಬೇಕು, ಈ ರೀತಿಯಾಗಿ ಯೋಚನೆಯನ್ನು ಇಟ್ಕೊಂಡಿದ್ದಾರೆ. ಹಾಗೇನೆ ಭಾರತದ ನಿಲುವನ್ನ ಸ್ಪಷ್ಟಪಡಿಸಬೇಕು, ನೀವು ಯಾರ ಪರವಾಗಿದ್ದೀರಾ, ಈ ರೀತಿಯಾದಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲಿ ಸೋನಿಯಾ ಗಾಂಧಿ ಅವರು ಈ ರೀತಿಯಾಗಿ ಒಂದು ಲೇಖನವನ್ನ ಬರೆಯುವ ಮುಖಾಂತರ ಕಾಂಗ್ರೆಸ್ನ ಸಂಸದರು ಅಥವಾ ವಿಪಕ್ಷದ ಸಂಸದರಿಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಾಡಿದ್ದು ಮಾರ್ಚ್ 9ನೇ ತಾರೀಕು ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆದ ತಕ್ಷಣ ಈ ವಿಷಯವನ್ನ ಹಿಡ್ಕೊಂಡು ಗಲಭೆ ಮಾಡಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ಬಗ್ಗೆ ನಾವು ಮಾತಾಡಬೇಕು, ಚರ್ಚೆ ಮಾಡಬೇಕು, ಈ ರೀತಿಯಾಗಿ ಸರ್ಕಾರವನ್ನು ಒತ್ತಾಯಿಸಿ ಆ ಮುಖಾಂತರ ಈ ಅಧಿವೇಶನ ಸಂಪೂರ್ಣವಾಗಿ ಹಾಳಾಗುವ ರೀತಿಯಲ್ಲಿ ನೋಡ್ಕೊಳ್ಳಿ, ಈ ರೀತಿಯಾದಂತಹ ಸೂಚನೆಯನ್ನ ನೇರವಾಗಿ ಸೋನಿಯಾ ಗಾಂಧಿ ಅವರು ಈ ಲೇಖನದ ಮುಖಾಂತರ ಕೊಟ್ಟಿದ್ದಾರೆ. ಹಾಗೂ ಇವ್ರ ಮಗ ಯೋಗ್ಯತೆ ಇರಲಿ ಇಲ್ಲದೆ ಇರಲಿ, ಸದ್ಯಕ್ಕಂತೂ LOP ಅನ್ಸ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಈ ಅಧಿವೇಶನಗಳನ್ನ ಯಾವ ರೀತಿಯಾಗಿ ನಾನು ಹಾಳಗೆಡಬೇಕು ಅಂತ ತಗೊಂಡು ಕಾಯ್ತಾ ಇರ್ತಾರೆ. ಅಂತವ್ರಿಗೆ ಇವರೊಂದು ಅಸ್ತ್ರವನ್ನ ಕೊಟ್ಟ ರೀತಿಯಲ್ಲಿ ಆಗಿದೆ. ಅಂದ್ರೆ ತನ್ನ ಮಗನಿಗೆ ನೇರವಾಗಿ ಹೇಳ್ತಾ ಇದ್ದಾರೆ, ನೋಡಪ್ಪ ಇದೊಂದು ವಿಷಯ ಸಿಕ್ಕಿದೆ ಈ ಸರಿ ನಿಮ್ಗೆ, ನೀನು ಅಧಿವೇಶನದಲ್ಲಿ ಪ್ರತಿದಿನ ಕೂಡ ಇದೇ ವಿಷಯವನ್ನು ಎತ್ತುವ ಮುಖಾಂತರ ಅಧಿವೇಶನ ನಡೀದೇ ಇರೋ ರೀತಿಯಲ್ಲಿ ನೋಡ್ಕೋ, ಆ ಮುಖಾಂತರ ಸರ್ಕಾರವನ್ನ ಪೇಚಿಗೆ ಸಿಲುಕ್ಸು. ನಮ್ಮ ದೇಶದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಅದರಿಂದ ನಮ್ಗೇನು ಉಪಯೋಗ ಇಲ್ಲ. ಅದರಿಂದ ಆ ಬಗ್ಗೆ ಚರ್ಚೆ ನಡೆಸೋದು ಬೇಡ, ಕೇವಲ ನೀನು ಇರಾನ್ ಬಗ್ಗೆ ಚರ್ಚೆ ಮಾಡಬೇಕು ಅಂತಕೊಂಡು ಹಠ ಹಿಡಿದು ಕೂತ್ಕೋ, ಈ ರೀತಿಯಾದಂತಹ ಸೂಚನೆಯನ್ನ ಇಲ್ಲಿ ಸೋನಿಯಾ ಗಾಂಧಿ ಅವರು ನೇರವಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕು ಮುಂದಿನ ಅಧಿವೇಶನ ಯಾವ ರೀತಿಯಾಗಿ ಇರ್ತದೆ ಅಂತಕೊಂಡು. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ವಿರೋಧ ಪಕ್ಷ ನಾಯಕ ಮತ್ತು ನಮ್ಮ ದೇಶದ ವಿರೋಧ ಪಕ್ಷ ನಾಯಕರನ್ನ ಸ್ವಲ್ಪ ಕಂಪೇರ್ ಮಾಡಿ ನೋಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ಖ್ಯಾತ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರು ಇಸ್ರೇಲ್ನ ವಿರೋಧ ಪಕ್ಷ ನಾಯಕನ ಒಂದು ಇಂಟರ್ವ್ಯೂನ ಮಾಡಿದ್ದಾರೆ. ಇಲ್ಲಿ ಇಂಟರ್ವ್ಯೂ ಮಾಡುವ ಸಂದರ್ಭದಲ್ಲಿ ಸರ್ದೇಸಾಯಿ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಇಲ್ಲಿ ಸರ್ದೇಸಾಯಿ ಈ ವಿರೋಧ ಪಕ್ಷದ ನಾಯಕನನ್ನ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಅವರಿಗೆ ಏನೋ ಒಂದು ರೀತಿಯಾದಂತಹ ಒಂದು ಊಹೆ ಇದ್ದಿತ್ತು, ನಾನು ಈ ರೀತಿಯ ಪ್ರಶ್ನೆ ಕೇಳಿದ್ರೆ ನನಗೆ ಇದೇ ರೀತಿಯಾದಂತಹ ಉತ್ತರ ಬರ್ತದೆ ಅಂತೇಳಿ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಪ್ರಮುಖವಾಗಿ ಇವರು ಕೇಳಿದ್ದೇನು ಅಂತ ಹೇಳಿದ್ರೆ, ಈ ರೀತಿಯಾಗಿ ನೆತನ್ಯಾಹು ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ, ಇದನ್ನ ನೀವು ಒಪ್ಕೊಳ್ತೀರಾ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಇಸ್ರೇಲ್ನ ವಿರೋಧ ಪಕ್ಷ ನಾಯಕ ಕೊಟ್ಟಂತ ಉತ್ತರವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ಬೇಕು. ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ದೇಶ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡಿದೆಯೋ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ದಿದೆ. ಇರಾನ್ ಮೇಲೆ ದಾಳಿ ನಡೆಸಿರೋದನ್ನ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೇವೆ, ಅದನ್ನ ನಾವು ಯಾವುದೇ ಕಾರಣಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ಅನ್ನೋದು ನಮ್ಗೆ ಯಾವತ್ತೂ ಕೂಡ ಒಂದು ಥ್ರೆಟ್. ಹಾಗಾಗಿ ಆ ಇರಾನ್ನ ಮಣಿಸುವುದೇ ನಮ್ಮ ಧ್ಯೇಯ. ನಮ್ಮೊಳಗಡೆ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಈ ವಿಷಯದಲ್ಲಿ ನಮ್ಮ ಇಡೀ ವಿಪಕ್ಷ ಅನ್ನೋದು ಆಡಳಿತದ ಪಕ್ಷದ ಪರವಾಗಿದೆ, ನಾವು ಯಾವತ್ತೂ ಕೂಡ ನೆತನ್ಯಾಹುವನ್ನ ಸಪೋರ್ಟ್ ಮಾಡ್ತೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ರು. ಈ ರೀತಿಯಾದಂತಹ ಉತ್ತರವನ್ನ ರಾಜ್ದೀಪ್ ಸರ್ದೇಸಾಯಿ ಅವರು ಊಹಿಸಿರ್ಲಿಲ್ಲ. ತಕ್ಷಣ ಅವರ ಮುಖ ಪೇಲವಾಯಿತು. ಹಾಗೇನೆ ಸ್ವಲ್ಪ ಹೊತ್ತಲ್ಲೇ ಅವರು ಇಂಟರ್ವ್ಯೂನ ಕೂಡ ನಿಲ್ಲಿಸಿದ್ರು. ಆದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಮ್ಮ ದೇಶದ ವಿಪಕ್ಷ ನಾಯಕರು ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನೋದನ್ನ ನೀವು ಗಮನಿಸಿದ್ದೀರಾ.
ಇವರು ಸತತವಾಗಿ ಪಾಕಿಸ್ತಾನದ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಾಗೇನೆ ಪಾಕಿಸ್ತಾನ ಏನೆಲ್ಲ ಪ್ರೊಪಗಂಡ ಮಾಡ್ತಾ ಇತ್ತೋ ಅದೆಲ್ಲದನ್ನು ಇವರು ಒಪ್ಪಿಕೊಂಡು ಹೌದು ಹೀಗೆ ಆಗಿದೆ ಅಂತಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಪಾಕಿಸ್ತಾನದ ರಕ್ಷಣಾ ಸಚಿವ ಹಾಗೇನೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು. ಭಾರತದ ಕೆಲವೊಂದು ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದಾಕಿದೆ ಅಂತೇಳಿ. ಆಗ ರಾಹುಲ್ ಗಾಂಧಿ ಆದಿಯಾಗಿ ಹಲವು ವಿಪಕ್ಷ ನಾಯಕರು ಭಾರತದ ಸರ್ಕಾರವನ್ನ ಪ್ರಶ್ನೆ ಮಾಡಲಿ ಶುರು ಮಾಡಿದ್ರು. ಎಷ್ಟು ರಫೇಲ್ ಯುದ್ಧ ವಿಮಾನಗಳು ಇಲ್ಲಿ ಪತನಗೊಂಡಿದೆ, ನಮ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಕೊಡಿ, ಈ ರೀತಿಯಾಗಿ ಒತ್ತಾಯವನ್ನ ಮಾಡಲಿ ಶುರು ಮಾಡಿದ್ರು. ಹಾಗೇನೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಆ ಹೇಳಿಕೆ ಸರಿಯಾಗಿದೆ, ನಮ್ಮ ಪ್ರಧಾನಿಯವರು ನಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಹೋಗಿದ್ದಾರೆ. ಇವಾಗ್ಲೂ ಕೂಡ ಅದನ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ವಿಪಕ್ಷ ನಾಯಕರಿಗೆ ಕೇವಲ ರಾಜಕೀಯ ಮಾತ್ರ ಮುಖ್ಯವಾಗುತ್ತೆ ಹೊರತು ದೇಶದ ಭದ್ರತೆ, ದೇಶದ ಸಮಗ್ರತೆ, ಈ ಯುದ್ಧ ಅಥವಾ ಈ ರೀತಿಯಾದಂತಹ ಸನ್ನಿವೇಶದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಈ ರೀತಿಯಾದಂತಹ ಯೋಚನೆ ಇಲ್ವೇ ಇಲ್ಲ. ಕೇವಲ ಇವರು ನಮ್ಗೆ ಇದರಿಂದ ಏನಾದ್ರು ಲಾಭ ಆಗ್ತದ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದ್ರೆ ಇಸ್ರೇಲ್ ನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ದೇಶದ ಪರವಾಗಿ ಯೋಚನೆ ಮಾಡ್ತಾರೆ. ಆತ ಯಾವುದೇ ಪಕ್ಷದಲ್ಲಿರಲಿ, ದೇಶ ಅಂತೇಳಿ ಬಂದ ಸಂದರ್ಭದಲ್ಲಿ ದೇಶದ ಪರವಾಗಿ ನಿಲ್ತಾರೆ, ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೂ ಕೂಡ ತಯಾರಾಗಿರ್ತಾರೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಪರಿಸ್ಥಿತಿ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬಹುದು. ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿಯ ಸಾರ್ವಜನಿಕರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 165ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಸೋನಿಯಾ ಗಾಂಧಿ ಅವರ ಈ ಒಂದು ಲೇಖನವನ್ನ ಪ್ರಶ್ನೆ ಮಾಡಿ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಪ್ರಶ್ನೆ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಈ ರೀತಿಯಾಗಿ ಇರಾನ್ ನಲ್ಲಿ ಜನರು ಸಾಯ್ತಾ ಇದ್ದಾರೆ ಅಂತಕೊಂಡು ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದೇ ಸಿಂಪತಿ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿ ಅಲ್ಲಿ ಸಾವಿರಾರು ಜನರ ಮಾರಣ ಹೋಮ ಮಾಡಿದ್ರಲ್ಲ, ಆವಾಗ ಯಾಕೆ ಇರಲಿಲ್ಲ ನಿಮ್ಗೆ? ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ನೀವು ಖಂಡಿಸಿ ಒಂದೇ ಒಂದು ಹೇಳಿಕೆಯನ್ನ ಕೊಡ್ಲಿಲ್ಲ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೇನೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಅಲ್ಲಿರುವಂತಹ ಮೂಲಭೂತವಾದಿಗಳು ಸತತವಾಗಿ ದಾಳಿಯನ್ನ ನಡೆಸಿದ್ರು, ಅತ್ಯಾಚಾರಗಳನ್ನ ಮಾಡಿದ್ರು, ಅವರ ಮನೆಗಳಿಗೆ ಬೆಂಕಿಯನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ನೀವು ಯಾಕೆ ತುಟಿ ಓಪನ್ ಮಾಡಿಲ್ಲ? ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಪ್ರಮುಖವಾದ ಪ್ರಶ್ನೆಯನ್ನ ಸೋನಿಯಾ ಗಾಂಧಿ ಅವರಿಗೆ ಕೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀವು ಯಾಕೆ ಕೇವಲ ಇರಾನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಲಿ ಸುತ್ತಮುತ್ತ ಇರುವಂತಹ ಉಳಿದಂತಹ ಮುಸ್ಲಿಂ ರಾಷ್ಟ್ರಗಳ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಇರಾನ್ ಅವರ ಮೇಲೆ ದಾಳಿ ನಡೆಸ್ತಾ ಇದೆ, ಅಲ್ಲಿಯ ಜನರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಅದನ್ನ ಖಂಡಿಸಿ ನೀವು ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ? ಇರಾನ್ ನೀವು ಈ ವಿಷಯದಲ್ಲಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಕೇವಲ ಇರಾನ್ ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ ಹೊರತು ಇವರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇರಲ್ಲ? ಅವರು ಕೂಡ ಮುಸಲ್ಮಾನರು, ಹಾಗೇನೆ ಅದು ಕೂಡ ಮುಸ್ಲಿಂ ರಾಷ್ಟ್ರ. ಇದು ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಥವಾ ನಿಮ್ಗೆ ಗೊತ್ತಿಲ್ಲ ವಿಷಯ? ಈ ರೀತಿಯಾದಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲಿ ಸೋನಿಯಾ ಗಾಂಧಿ ಅವರು ಈ ಲೇಖನ ಬರೀಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ವೋಟ್ ಬ್ಯಾಂಕ್ ರಾಜಕಾರಣ. ನಿಮ್ಗೆ ಗೊತ್ತಿದೆ, ಇರಾನ್ ನಲ್ಲಿರುವಂತಹ ಮುಸ್ಲಿಮರ ಪರವಾಗಿ ಈಗ ನಮ್ಮ ದೇಶದಲ್ಲಿ ಹಲವಾರು ಪ್ರತಿಭಟನೆಗಳ ಪ್ರಾರಂಭ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಪ್ರತಿಭಟನೆಗಳಲ್ಲಿ ಅಪ್ರಾಪ್ತರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಾಂಧವರು ಈ ರೀತಿಯಾದಂತಹ ಒಂದು ಹೊಸ ತಂತ್ರವನ್ನು ಉಪಯೋಗಿಸಲು ಶುರು ಮಾಡಿದ್ದಾರೆ. ಅಪ್ರಾಪ್ತರನ್ನ ಮುಂದ್ಬಿಡೋದು, ಅವ್ರ ಮುಖಾಂತರ ಗಲಭೆಯನ್ನು ಎಬ್ಬಿಸೋದು. ಒಂದ್ ವೇಳೆ ಪೊಲೀಸರು ಅವ್ರ ಮೇಲೆ ಲಾಠಿ ಬೀಸಿದ್ರೆ ಅಥವಾ ಬೇರೆ ಏನಾದ್ರು ಸಮಸ್ಯೆ ಉಂಟಾದಾಗ ಪುನಃ ರಸ್ತೆಗೆ ಇಳಿದು ಅಪ್ರಾಪ್ತರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ರು. ಈ ರೀತಿಯಾಗಿ ಇನ್ನೊಂದು ಹೊಸ ರೀತಿಯಾದಂತಹ ಪ್ರೊಪಗಂಡವನ್ನು ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರತಿಭಟನೆಗಳು ಅಥವಾ ಕೆಲವೊಂದು ಕಡೆ ಕಲ್ಲು ತೂರಾಟ ನಡೆಸಲಿಕ್ಕೆ ಅಥವಾ ಗಲಭೆ ಮಾಡಿಸ್ಲಿಕ್ಕೆ ಈ ಅಪ್ರಾಪ್ತರನ್ನ ಇವರು ಉಪಯೋಗಿಸ್ಕೊಳ್ಳಿ ಶುರು ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಇರಾನ್ ಪರವಾಗಿ ಒಂದಿಷ್ಟು ಅಪ್ರಾಪ್ತರು ಇತ್ತೀಚೆಗೆ ಎಲ್ಲ ಕಡೆ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ, ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಹೇಳೋದು ನಾನು ಮರ್ತೆ. ಅಂದ್ರೆ ಸೋನಿಯಾ ಗಾಂಧಿ ಅವರು ನರೇಂದ್ರ ಮೋದಿ ಅವರಿಗೆ ಕೇಳಿರೋದು ಅದೇನು ಅಂತ ಹೇಳಿದ್ರೆ, ನೀವು ಇಸ್ರೇಲ್ಗೆ ಭೇಟಿ ಕೊಟ್ಟು ಇಸ್ರೇಲ್ ಪ್ರವಾಸವನ್ನ ಮುಗಿಸಿ ನೀವು ವಾಪಸ್ ಬಂದ ಕೇವಲ 48 ಗಂಟೆಗಳಲ್ಲೇ ಈ ರೀತಿಯಾದಂತಹ ದಾಳಿ ನಡೆದಿದೆ. ಅಂದ್ರೆ ನೀವು ಇಸ್ರೇಲ್ ಪ್ರಧಾನಿಗೆ ನಮ್ಮ ಸಂಪೂರ್ಣವಾದಂತಹ ಸಹಕಾರ ಇದೆ ಅಥವಾ ನಮ್ಮ ಒಪ್ಪಿಗೆ ಇದೆ, ನೀವು ಇರಾನ್ ಮೇಲೆ ದಾಳಿ ನಡೆಸಿದ್ರೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ, ಈ ರೀತಿಯಾಗಿ ಅವರಿಗೆ ನೀವು ಏನಾದ್ರೂ ಪ್ರಾಮಿಸ್ ಮಾಡಿ ಬಂದಿದ್ದೀರಾ? ಈ ರೀತಿಯಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ದೇಶದಲ್ಲಿರುವಂತಹ ಮುಸಲ್ಮಾನರನ್ನ ನರೇಂದ್ರ ಮೋದಿ ಅವರ ವಿರುದ್ಧ ಎತ್ತಿ ಕಟ್ಟಬೇಕು, ಸಾಧ್ಯ ಇವರ ಮುಖಾಂತರ ಒಂದಿಷ್ಟು ಗಲಭೆಯನ್ನ ಮಾಡಬೇಕು. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಜನ್ಜಿ ಅವರು ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ, ಈ ರೀತಿ ಹೇಳ್ತಾ ಇದ್ರಲ್ಲ, ಅದನ್ನ ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಜನ್ಜಿ ಅವರು ತೋರಿಸಿದ್ರು ಹುಬ್ಬಳ್ಳಿಯಲ್ಲಿ. ನಿಮ್ಗೆ ಗೊತ್ತಿದೆ ಏನೆಲ್ಲ ಆಯ್ತು ಅಂತಕೊಂಡು, ಸರ್ಕಾರ ಯಾವ ರೀತಿಯಾಗಿ ಪತರಗುಟ್ಟಿ ಹೋಯ್ತು, ಇದನ್ನ ಕೂಡ ನೀವು ಗಮನಿಸಿದ್ದೀರಾ. ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ ಇಲ್ಲೆಲ್ಲ ನಡೀತಲ್ಲ, ಅದೇ ರೀತಿಯಾದಂತಹ ಗಲಭೆಯನ್ನ
ದೇಶದಲ್ಲಿ ಸೃಷ್ಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ ವೇಳೆ ದೇಶದ ಮುಸಲ್ಮಾನರು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ರೆ ಆಗ ಅದರಿಂದಾಗಿ ನಾವೇನಾದ್ರು ಲಾಭ ಪಡ್ಕೋಬಹುದು, ಅಥವಾ ಈ ಗಲಭೆಗಳಿಂದಾಗಿ ದೇಶದಲ್ಲಿ ಏನಾದ್ರು ರಿಜಿಮ್ ಚೇಂಜ್ ಆದ್ರೆ ಆಗ ನಾನು ಪ್ರಧಾನಮಂತ್ರಿ ಆಗ್ಬಹುದು. ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಈ ಯೋಚನೆಗೆ ಪೂರಕವಾಗಿ ಸೋನಿಯಾ ಗಾಂಧಿ ಅವರು ಈ ರೀತಿಯಾದಂತಹ ಒಂದು ಲೇಖನವನ್ನು ಬರೆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರ ಈ ಒಂದು ಪ್ರಯತ್ನ ಇಲ್ಲಿವರೆಗೆ ಕೈಗೂಡ್ತಾ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ನಡೆದಂತಹ ಎಐ ಸಮಿಟ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಯುವ ನಾಯಕರು ತಮ್ಮ ಶರ್ಟ್ ಅನ್ನ ಬೆಚ್ಚಿಕೊಂಡು ಒಂದು ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಂಟರಾದಂತಹ ಈ ಜನ್ಸಿಗಳಿಗೆ ಅಲ್ಲಿರುವಂತಹ ಉಳಿದ ಜನ್ಸಿಗಳು ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನ ಕೊಟ್ಟರು ಅದನ್ನ ಕೂಡ ನೀವು ನೋಡಿರ್ತೀರ. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾದಂತಹ ಸಂದೇಶವನ್ನ ನಮ್ಮ ದೇಶದಲ್ಲಿರುವಂತಹ ಯುವಕರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬಹುದು. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಈ ರೀತಿಯಾಗಿ ಎಲ್ಲಿಯಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಅದರಿಂದ ನಮ್ಗೇನಾದ್ರೂ ಉಪಯೋಗ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಸೋನಿಯಾ ಗಾಂಧಿ ಅವರು ಈ ರೀತಿಯಾದಂತ ಲೇಖನವನ್ನು ಬರೆದಿದ್ದಾರೆ ಅನಿಸ್ತದೆ. ಇಲ್ಲಿ ಸೋನಿಯಾ ಗಾಂಧಿ ಅವರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಾರತದಲ್ಲಿ ಈ ಮುಸ್ಲಿಂ ವೋಟ್ ಬ್ಯಾಂಕ್ ಏನಿದೆ ಅದು ಛಿದ್ರ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಒಂದಿಷ್ಟು ವೋಟ್ಗಳನ್ನ ಈಗ ಓವೈಸಿ ತನ್ನತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆಯೇ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಚುನಾವಣೆಗಳಲ್ಲಿ ಇವರು ಎಣಿಸಿದ ಮಟ್ಟದಲ್ಲಿ ಮುಸಲ್ಮಾನ್ ಮತದಾರರು ಕಾಂಗ್ರೆಸ್ ಜೊತೆಗೆ ನಿಂತಿಲ್ಲ. ಆದ್ರಿಂದ ಸೋನಿಯಾ ಗಾಂಧಿ ಅವರಿಗೂ ಕೂಡ ಒಂದ್ ರೀತಿಯಾದಂತಹ ಟೆನ್ಷನ್ ಪ್ರಾರಂಭ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರು ನಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಸೋಲ್ತೇವೆ, ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗೋದಂತೂ ಖಂಡಿತ, ಈ ರೀತಿಯಾಗಿ ಯೋಚನೆ ಮಾಡಲಿ ಶುರು ಮಾಡಿದ್ದಾರೆ. ಹಾಗಾಗಿ ಒಂದಿಷ್ಟು ಮತಗಳನ್ನ ತಮ್ಮತ್ತ ಸೆಳಿಬೇಕು ಅಂತ ಹೇಳಿದ್ರೆ ಇದೇ ಸರಿಯಾದ ಸಮಯ. ಈ ಮೂಲಕ ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಹೇಳಿ ತೋರಿಸ್ಕೋಬಹುದು. ಹಾಗೇನೆ ನಮ್ಮ ದೇಶವನ್ನ ಯುದ್ಧದತ್ತ ಮುಖ ಮಾಡುವ ಮುಖಾಂತರ ದೇಶದಲ್ಲಿ ಅಸ್ಥಿರತೆಯನ್ನ ಮೂಡುವ ರೀತಿಯಲ್ಲಿ ನೋಡ್ಕೋಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಸೋನಿಯಾ ಗಾಂಧಿ ಅವರಿಗೆ ಇದರಲ್ಲಿ ಅಂತಹ ಯಶಸ್ಸು ಸಿಗುವಂತ ಸಾಧ್ಯತೆ ಇಲ್ಲ ಅನ್ಸ್ತದೆ. ಆದ್ರೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಇರುವಂತಹ ಇನ್ನೊಂದು ಆಶಾಕಿರಣ ಏನು ಅಂತ ಹೇಳಿದ್ರೆ, ನಾಡಿದ್ದು 9ನೇ ತಾರೀಕು ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆಗ್ತದಲ್ಲ, ಆ ಸಂದರ್ಭದಲ್ಲಿ ಈ ವಿಷಯವನ್ನು ಹಿಡ್ಕೊಂಡು ಪಾರ್ಲಿಮೆಂಟ್ ನಲ್ಲಿ ಗಲಭೆ ಮಾಡುವ ಮುಖಾಂತರ ಇಡೀ ಮುಸ್ಲಿಂ ಸಮುದಾಯದ ಬೆಂಬಲವನ್ನ ನಾವು ಪಡಿಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ನಾಡಿದ್ದು ಅಧಿವೇಶನದ ಸಂದರ್ಭದಲ್ಲಿ ಏನೆಲ್ಲ ನಡೀಬಹುದು ಅಂತ ಹೇಳ್ಕೊಂಡು. ಸ್ನೇಹಿತರೆ, ಸೋನಿಯಾ ಗಾಂಧಿ ಅವರ ಈ ಒಂದು ಲೇಖನದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿರುವಂತಹ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.